ಆ ಶ್ರೀಮಂತ ನೋಡಿದ್ರೆ ನಿನ್ ಮೇಲೆ ಕೇಸ್ ಹಾಕಿ ನಾ ಈ ತರ ಕೋರ್ಟ್ಗೆ ಅಲಿಸ್ತಾ ಇದ್ದಾನೆ. ಇನ್ನು ಆ ಸಪ್ತಮಿ ನಮ್ ಮಂಜು ಮೇಲೆ ಕೈ ಮಾಡಿ ಅವಳಿಗೆ ಎಷ್ಟು ಅವಮಾನ ಮಾಡಿದಾಳೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ರಕ್ತ ಕುದೀತಿದೆ ಯೋಗು. ನೋಡು, ನೀನ್ ಈ ಮದ್ವೆನ ನಿಲ್ಲಿಸ್ತೀನಿ ಅಂದ್ರೆ ಮಾತ್ರ ನಾನು ನಿನ್ ಜೊತೆಗೆ ಬರ್ತೀನಿ. ಇಲ್ಲಾಂದ್ರೆ ಅದೇನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ಮುಗಿತಾ ನಿನ್ನ ಮಾತು? ಅಕ್ಕ, ನನ್ನ ಮದುವೆ ನಿಲ್ಲಿಸೋ ರೀತಿ ನೋಡಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರಾ. ಇನ್ನೇನು ಕೈಗೆ ಸಿಕ್ಕ ಹಣ್ಣು ಕೆಳಗೆ ಬಿದ್ದಾಗ ನೋವಾಗುತ್ತಲ್ಲ, ಆ ನೋವು ಶ್ರೀಮಂತಕ್ಕಾಗಬೇಕು. ಹಾಗೆ ಮಾಡ್ತೀನಿ. ಮದುವೆನ ಎಷ್ಟೋ ದಿನದ ಮುಂಚೆ ನಿಲ್ಲಿಸಿದ್ರೆ ಚೆನ್ನಾಗಿರೋದಿಲ್ಲ. ಮದುವೆ ನಡೆಯೋ ಟೈಮಲ್ಲೇ ನಿಲ್ಲಿಸ್ಬೇಕು. ಅದು ಕಲ್ಯಾಣ ಮಂಟಪದಲ್ಲೇ ನಿಲ್ಲಿಸ್ಬೇಕು. ಆಗ ನನ್ನ ದ್ವೇಷ ಕಡಿಮೆ ಆಗುತ್ತೆ, ನಮ್ಮ ಮಂಜು ಆಸೆನೂ ನೆರವೇರಿದಂಗೆ ಆಗುತ್ತೆ. ಮಂಜು, ಏನಾಯ್ತಮ್ಮ? ಯಾಕೀಗ ಸಪ್ಪಗಿದೆಯಾ? ನಿನ್ನ ಅಪ್ಪ ನಾನಿದ್ದೀನಿ. ನಿನ್ನ ಆಸೆನ ನಾನು ಈಡೇರಿಸ್ತೀನಿ, ನನ್ನ ನಂಬು. ಈ ಮದ್ವೆ ನಿಲ್ಲಿಸ್ತೀರ ಅನ್ನೋ ನಂಬಿಕೆ ನನಗಿದೆ ಪಪ್ಪ. ಒಂದ್ ವೇಳೆ ಅದೇನಾದ್ರೂ ಈಡೇರ್ಲಿಲ್ಲ ಅಂತಂದ್ರೆ ಈ ವಿಷ ಕುಡ್ದು ಕಲ್ಯಾಣ ಮಂಟಪದಲ್ಲೇ ಪ್ರಾಣ ಬಿಡ್ತೀನಿ. ಅಯ್ಯೋ ಮಂಜರಿ, ಬೇಡಮ್ಮ, ಹಾಗೆಲ್ಲ ಮಾಡಬಾರ್ದು. ಮಂಜು, ಏನಮ್ಮ ಇದು? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನಾನು ಕಲ್ಯಾಣ ಮಂಟಪದಲ್ಲೇ ಸತ್ರೆ ಈ ಮದ್ವೆ ನಿಂತೋಗುತ್ತೆ ಅಲ್ವಾ ಪಪ್ಪ? ನಾನ್ ಸತ್ತಾದ್ರೂ ಸರಿ, ಈ ಮದ್ವೆ ನಿಲ್ಲಿಸ್ತೀನಿ. ನೀನ್ ಆ ಥರ ಎಲ್ಲ ಮಾತಾಡಬೇಡ. ಕೊಡು ಅಂತ ಹೇಳಿದೆ ತಾನೆ. ಕೊಡಲ್ಲ. ಪುಟ, ಕೊಡಮ್ಮ, ಹಾಗೆಲ್ಲ ಮಾಡಬಾರ್ದು. ಕೊಡಿಲಿ, ಹಠ ಮಾಡಬಾರ್ದು. ಕೊಡಮ್ಮ. ಕೊಡಲ್ಲ ಅಂದ್ರೆ ಕೊಡಲ್ಲ. ರೀ ಮಂಜರಿ, ಬಾಗಿಲು ತೆಗಿರಿ. ಅತ್ಗೆ. ಪಪ್ಪ, ಈ ಮದ್ವೆ ನಿಲ್ಸಿ ನಿಮ್ ಮಗಳು ಜೀವನ ಎರಡನ್ನೂ ಕಾಪಾಡ್ಕೋತಿರೋ ಅಥವಾ ಅವಳೇನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ಸುಮ್ನೆ ಇರ್ತಿರೋ ನಿಮಗ್ ಬಿಟ್ಟಿದ್ದು. ಅಯ್ಯೋ ಮಂಜು, ಯೋಗು, ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಬೇಕು. ನಮ್ಮ ಮಂಜು ಪ್ರಾಣನ್ ಕಾಪಾಡ್ಬೇಕು. ಎಲ್ಲ ರೆಡಿನಾ? ಏನ್ ಮಾಡ್ತಾ ಇದ್ದೀರಾ? ನಾವೆಲ್ಲ ರೆಡಿ ಇದೀವಮ್ಮ. ಪಪ್ಪ, ಅದ್ಗೆ ಮದ್ವೆ ನಿಲ್ಸೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ರೋ ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ಸಪ್ತಮಿ ಶ್ರೀಮಂತ್ ಮದ್ವೆ ಚೆನ್ನಾಗಿ ಆಗೋ ಹಾಗೆ ನೋಡ್ಕೊಳಪ್ಪ. ಗೋಪಾಲ ಸ್ತ್ರೀಯರ ಚೆಲುವನ್ನು ಮೀರಿದ ರಾಧಿಕೆ, 14 ಲೋಕದ ಮನಸೂರೆ ಮಾಡುತ್ತಾ ನನಗಾಗಿ ಜಾರಿದ ತಾರಿಕೆ. ಏನ್ರಿ ಇದು? ಮದ್ವೆ ಮನೆ ಅಂತಂದ್ರೆ ಎಷ್ಟು ಕೆಲ್ಸಗಳಿರುತ್ತೆ. ಹೆಣ್ಮಕ್ಳು ಚುರುಕಾಗಿ ಓಡಾಡ್ಕೊಂಡಿರೋದು ಬಿಟ್ಬಿಟ್ಟು ರೀಲ್ಸ್ ಮಾಡ್ತಾ ಇದ್ದೀರಾ? ಅಜ್ಜಿ, ನೀನು ರೀಲ್ಸ್ ಮಾಡ್ತೀಯ ನಮ್ ಜೊತೆ? ನಾನು ಅಕ್ಕ ತುಂಬಾ ಸಿಂಪಲ್ ಆಗಿರೋ ಸ್ಟೆಪ್ಸ್ ಹೇಳ್ಕೊಡ್ತೀವಿ, ನೀನು ಮಾಡು. 1 2 3 4. ನಿಲ್ಸೆ. ಹೋಗಿ ಅರಿಶಿನ ಶಾಸ್ತ್ರಕ್ಕೆ ತಯಾರಾಗಿದೆಯೋ ಇಲ್ವೋ ಅಂತ ಹೇಳಿ ಹೋಗಿ ನೋಡ್ಕೊಂಡ್ ಬನ್ನಿ. ಅಜ್ಜಿ, ನಿಂಗೆ ಯಾಕೆ ಟೆನ್ಷನ್? ಬಾ, ಆರಾಮಾಗಿ ಕುತ್ಕೋಬಾ ನೀನ್ ಫಸ್ಟು. ನಾವೆಲ್ಲ ಕೆಲಸ ಮಾಡಿ ಮುಗಿಸಿದೀವಿ ಅಜ್ಜಿ. ಆ ಈವೆಂಟ್ ಮ್ಯಾನೇಜರ್ ಗಾಯತ್ರಿ ಅವ್ರು ಇದಾರಲ್ಲ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ.